ನಮಸ್ತೆ ವೀಕ್ಷಕರೇ, ದೇವಕಿ ಮಂಗಳೂರು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೂದಿ ಕುಂಬಳಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ. ಬನ್ನಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಹುರಿಗಡಲೆ, ಜೀರಿಗೆ ಸ್ವಲ್ಪ, ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು. ಒಂದು ವಿಸಿಲಿಗೆ ಕುಂಬಳಕಾಯಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಅದು ತಣ್ಣಗೆ ಆಗ್ಲಿಕ್ಕೆ ಇಟ್ಟಿದ್ದೀನಿ. ನಂತರ ಮಿಕ್ಸಿಗೆ ತೆಂಗಿನಕಾಯಿ ತುರಿ, ಹಸಿಮೆಣಸಿನಕಾಯಿ, ಶುಂಠಿ, ಹುರಿಗಡಲೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು. ಇವಾಗ ರುಬ್ಕೊಳ್ಳೋಣ. ಒಂದು ಲೋಟ ನೀರು ಹಾಕಿ ಇವಾಗ ರುಬ್ಕೊಂಡಾಗಿದೆ. ಇವಾಗ ಬೇಯಿಸ್ಕೊಂಡು ಇಟ್ಟಿರುವ ನೀರು ಸ್ವಲ್ಪ ಒಂದು ಲೋಟ ಇಟ್ಕೊಂಡಿದ್ದೀನಿ ನಾನು. ಅದು ಬೇಕಾದರೆ ಕುಡಿಬೋದು. ಈ ಡಯಾಬಿಟಿಸಿಗೆಲ್ಲ ಒಳ್ಳೆಯದು ಕುಡಿದ್ರು. ಈಗ ಹೋಳು ತಣ್ಣಗೆ ಆಗಿದೆ. ತಣ್ಣಗೆ ಆದಮೇಲೆ ಒಂದು ಪಾತ್ರೆಗೆ ಹಾಕಿ ಮತ್ತೆ ರುಬ್ಬಿಟ್ಟುಕೊಂಡ ಗ್ರೇವಿಯನ್ನು ಹಾಕಿ ಚೆನ್ನಾಗಿ ಕಲಸಿ, ಅದರದ್ದು ಸ್ವಲ್ಪ ನೀರು ಹಾಕಿ ಕಲಸಿ. ಇದನ್ನು ಕುದಿಸುವಾಗಿಲ್ಲ, ಫ್ರಿಜ್ಜಲ್ಲಿ ಇಟ್ಕೋಬಹುದು. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಆಮೇಲೆ ಚೆನ್ನಾಗಿ ಕಲಸಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟಿಗೆ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಮೊಸರು ಒಂದು ಕಪ್ಪು, ಆಮೇಲೆ ಚೆನ್ನಾಗಿ ಕಲಸಿ ಅದನ್ನು ಇವಾಗ ಒಂದು 10 ನಿಮಿಷ ಕ್ಲೋಸ್ ಮಾಡಿಡಿ. ಆಮೇಲೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಹಿಂಗು ಹಾಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಬೂದಿ ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡುವುದಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.